ರಾಮ ಮಂದಿರದ ಹಣ ದುರ್ಬಳಕೆ ಆಗ್ತಿದೆ ಅಂತ ಸಾಕಷ್ಟು ಆರೋಪಗಳು ಬರ್ತಿರುವಂಥದ್ದು. ಸದ್ಯ ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ VIP ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ರಾಮ ಮಂದಿರದ ಮೇಲೆ ಈ ಒಂದು ಆರೋಪಗಳು ಬರ್ತಿರೋದು, ಇದನ್ನು ಯಾವ ರೀತಿ ನೀವು ಈ ಒಂದು ವಿಚಾರವಾಗಿ ಮಾತಾಡ್ತೀರಾ ಸರ್? ರಾಮ ಮಂದಿರದಲ್ಲಿ ದೇಣಿಗೆ ಇವತ್ತು ಎಷ್ಟು ಕೋಟಿ ಹೋಗಿದೆ ಅಂತ ಯಾರಿಗೂ ಲೆಕ್ಕ ಇಲ್ಲ. ಯಾಕಂದರೆ ಅವರು ದೇಣಿಗೆ ತಗೊಳೋದಕ್ಕೇ ಲೆಕ್ಕ ಇಟ್ಟಿಲ್ಲ. 200 ದಿವಸದಿಂದ CC ಕ್ಯಾಮ್ರಾ ವರ್ಕ್ ಆಗಿಲ್ಲ ಅಂತೇಳಿ ಹೇಳಿಕೆ ಕೊಡ್ತಾರೆ. ಅವ್ರಿಗೆ ನಾಚಿಕೆ ಆಗಬೇಕು ಸರ್. 200 ದಿವಸದಿಂದ CC ಕ್ಯಾಮ್ರಾ ವರ್ಕ್ ಆಗಿಲ್ಲ ಅಂದರೆ ಯಾರು ಟೆಸ್ಟೇ ಮಾಡಲ್ವಾ? ಅಲ್ಲಿ ಹೋಗಿ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ವಾ? ಇವತ್ತು ಯಾರ್ದೋ ಕಣ್ಣೋರ್ಸೋಕ್ಕೆ ಹೋಗಿ ಒಂದು 8 ಜನನ ಅರೆಸ್ಟ್ ಮಾಡಿ ನೀವು 70 ಲಕ್ಷ ರಿಕವರಿ ಮಾಡಿದ್ದೀರಿ ಅಂತ ಹೇಳ್ತೀರಿ. ಯಾಕೆ ಟ್ರಸ್ಟ್ನ ಅಧ್ಯಕ್ಷ ಸಂಪತ್ ರಾಯ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಕಾರ್ಯದರ್ಶಿ ಅನಿಲ್ ಮಿಶ್ರನ್ ಯಾಕೆ ಅರೆಸ್ಟ್ ಮಾಡಿಲ್ಲ? ನಿಮಗೆ ತಾಕತ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ, ನಿಜ ಹೊರಗಡೆ ಬರುತ್ತೆ. 500-600 ಕೋಟಿ ದೇಣಿಗೆ ಲೂಟಿ ಮಾಡಿದ್ದೀರಿ ನೀವು. ಇವತ್ತು 70 ಲಕ್ಷ 80 ಲಕ್ಷದ ಲೆಕ್ಕ ಕೊಡ್ತಾ ಇದ್ದೀರಿ. ನಿಮ್ಮ ಮೊದಲನೇದಾಗಿ ಟ್ರಸ್ಟ್ ವಿಸರ್ಜನೆ ಆಗಬೇಕು ಸರ್. ಅಲ್ಲಿ ಟ್ರಸ್ಟ್ ವಿಸರ್ಜನೆ ಆಗಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಆ ತನಿಖೆ ಆಗಬೇಕು. ಆಗ ನಿಜ ಹೊರಗಡೆ ಬರುತ್ತೆ. ರಾಮ ಮಂದಿರ, ರಾಮ ಈ ದೇಶದ ಒಂದು ಆದರ್ಶ ಪುರುಷ, ನಮ್ಮೆಲ್ಲರ ದೇವರು. ಅಂಥವ್ರ ಜೋಬ್ಗೆ ಇವತ್ತು ನೀವು ಕನ್ನ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಯಾಕೆ ಮತಚೋರಿ ಮಾಡಿರಬಾರ್ದು? ಆವಾಗ ಅದೆಲ್ಲ ನಿಜನೇ ಆಗಿರುತ್ತೆ. ನೀವು ರಾಜ್ಯ ಆಳಕ್ಕೆ ಏನು ಬೇಕಾದರೂ ಮಾಡ್ತೀರಿ ಅಂದರೆ ಆ ರಾಮ ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಮ್ಮನ್ನು ಕ್ಷಮಿಸೋದೇ ಇಲ್ಲ. ಯಾಕಂದರೆ ನೀವು ಒಬ್ಬ ಆದರ್ಶ ಪುರುಷನ ಜೋಬಿಗೆ ಕೈ ಹಾಕಿದ್ದೀರಿ. ತಗೊಂಡಿರೋ ದೇಣಿಗೆಗೆ ಒಂದು ಡಿಜಿಟಲೀಕರಣ ಮಾಡಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ರಸೀದಿ ಕೊಟ್ಟರೆ ಮುಗೀತಾಯಿತ್ತು. ಮೋದಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಎಲ್ಲ ಡಿಜಿಟಲ್ ಆಗಬೇಕು ಅಂತ. 2 ಲಕ್ಷ ಮೇಲೆ ಕೊಟ್ಟರೆ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಇಲ್ಲಿ 2 ಲಕ್ಷ ಮೇಲೆ ಯಾರೂ ಕೊಟ್ಟಿಲ್ವಾ? ಇಲ್ಲಾಕೆ ಅರೆಸ್ಟ್ ಮಾಡಿಲ್ಲ? ಇಲ್ಲಾಕೆ ನೀವು ರಸೀದಿ ಕೊಟ್ಟಿಲ್ಲ? ಇದೆಲ್ಲ ನೋಡಿದ್ರೆ ಇವ್ರಿಗೆ RSSಲ್ಲೂ ರಿಜಿಸ್ಟರ್ ಆಗಬಾರ್ದು, ಲೆಕ್ಕ ಕೇಳಬಾರ್ದು. ರಾಮ ಮಂದಿರದಲ್ಲೂ ಇವ್ರಿಗೆ ಲೆಕ್ಕ ಕೊಡಬಾರ್ದು. ಯಾಕಂದರೆ ಇವರು ಕೊಡೋರಿಗೆ ಲೆಕ್ಕನೂ ಕೊಡಲ್ಲ, ಅದ್ರ ರಸೀದಿನೂ ಕೊಡಲ್ಲ. ಇವ್ರು ಎಷ್ಟೇ ದುರ್ಬಳಕೆ ಮಾಡಿದ್ರು ಅದಕ್ಕೂ ಇವ್ರು ರಸೀದಿ ಇಲ್ಲ. ಇವ್ರ ಹತ್ರ ಯಾವ ಲೆಕ್ಕ ಪುಸ್ತಕನೂ ಇಲ್ಲ. CCTVನೂ ವರ್ಕ್ ಆಗಲ್ಲ. ಇರೋ 8-10 ಜನ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಇವ್ರು ಯಾರು ದೊಡ್ಡ ದೊಡ್ಡ ತಿಮ್ಮಿಂಗ್ಳಗಳನ್ನ ಹಂಗೆ ಬಿಟ್ಟಿದ್ದಾರೆ. ಸರ್, ಈ ಒಂದು ವಿಚಾರವಾಗಿ SIT ಕೂಡ ರಚನೆ ಆಗಿದೆ. ಈ ಒಂದು SIT ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತಾ? ಸರ್, SIT ಇವರು ಗುಲಾಮ್ಗಿರಿಯಲ್ಲಿದೆ ಸರ್. ಅವ್ರು ಯಾಕೆ ಮಾಡ್ತಾರೆ? ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ನೀವು ಇದು ಸಮಗ್ರ ತನಿಖೆಗೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದಲ್ಲಿ ಆಗಲಿ, ಆಗ ಕರೆಕ್ಟಾಗಿ ಆಗುತ್ತೆ. SIT ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ ಸರ್. ಸರ್, ಈ ಒಂದು ವಿಚಾರವಾಗಿ ನಿಮ್ಮ ಪಕ್ಷದಿಂದ ಹೋರಾಟ ಹೇಗಿರುತ್ತೆ? ಏನಾದರೂ ಹೋರಾಟ ಮಾಡಲಿಕ್ಕಿದೆಯಾ ಏನು ಅಂತ? ಸರ್, ಈ ಒಂದು ವಿಚಾರವಾಗಿ ಉತ್ತರ ಪ್ರದೇಶದಲ್ಲಿ ನಮ್ಮ ಪಕ್ಷದ ಮುಖ್ಯಸ್ಥರು ಮುಖೇಶ್ ಸೈನಿಯವರು 3-4 ದಿನದಿಂದ ಹೋರಾಟಕ್ಕೆ ಇಳಿದಿದ್ದಾರೆ. ಅವ್ರನ್ನ 2 ದಿವಸದಿಂದ ಗೃಹ ಬಂಧನದಲ್ಲಿಟ್ಟಿದ್ದಾರೆ. 40 ಜನ ಪೊಲೀಸರು ಅವ್ರ ಮನೆ ಸುತ್ತುವರೆದಿದ್ದಾರೆ. ನಿನ್ನೆ ಇವತ್ತಿನ್ನೂ ಅವ್ರ ಮನೆಯಿಂದ ಹೊರಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ನಿನ್ನೆ ಅವ್ರದ್ದೊಂದು 4-5 ಜಿಲ್ಲೆಗಳ ಕಾರ್ಯಕ್ರಮ ಇತ್ತು, ಪಕ್ಷ ಸಂಘಟನೆ ಕಾರ್ಯಕ್ರಮ ಇತ್ತು. ಅವರೇನು ಮಾಯೋವಾದಿಗಳಲ್ಲ, ಉಗ್ರಗಾಮಿಗಳಲ್ಲ, ನಕ್ಸಲೈಟ್ಸ್ ಅಲ್ಲ. ಆದರೂ ಅವ್ರನ್ನ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಅಲ್ಲಿ 40 ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಆ 40 ಜನನ ತೊಗೊಂಡೋಗಿ ಅಲ್ಲಿ ರಾಮ ಮಂದಿರದಲ್ಲಿಟ್ಟರೆ ಅಲ್ಲಾಗೋ ಕಳ್ತನ ನಿಲ್ತಾ ಇತ್ತು. ಇವ್ರಿಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ನಮ್ಮ ನಾಯಕನ್ನ ಬಂಧಿಸಿಟ್ಟಿದ್ದಾರೆ. ನಮ್ಮ VIP ಪಕ್ಷ ಜನಕ್ಕೆ ಮತ್ತು ಇವರು ವಿರುದ್ಧವಾಗಿ ತಿಳುವಳಿಕೆ ನೀಡುತ್ತೆ ಅಂಥೇಳಿ ಇವರು ಇದನ್ನು ಮಾಡ್ತಾಯಿದ್ದಾರೆ. ಅದ್ರ ಬದಲು ಒಂದು ಎಮರ್ಜೆನ್ಸಿ ತಂದುಬಿಡ್ಬೇಕಲ್ಲ. ಎಮರ್ಜೆನ್ಸಿ ತಂದರೆ ಮುಗೀತಲ್ಲ. ಯಾವುದೇ ಕಾರಣದಿಂದನೂ ಯಾರೂ ಹೊರಗಡೆನೇ ಹೋಗಲ್ಲ. ಇವ್ರ ವಿರುದ್ಧ ಯಾರೂ ಮಾತಾಡಲ್ಲ. ಯಾರ್ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ಎತ್ತು ಒಳಗಡೆ ಹಾಕ್ಬೋದು. ಅವ್ರನ್ನ ಸುಮ್ಮನೆ ಗೃಹ ಬಂಧನದಲ್ಲಿಡೋ ಬದಲು ಅರೆಸ್ಟನ್ನು ಮಾಡಿದ್ರೆ ನಾಳೆ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ಜಾತಿ, ನಿಷಾದ್ ಜಾತಿ ಏನಿದೆ, ಬೆಸ್ತ ಜಾತಿ, ಕಬ್ಬಲಿಗರು ನಾವು ಏನು ಗಂಗಾ ಮತಸ್ತಿದ್ದೀವಿ, ನಮಗೆಲ್ರಿಗೂ ಗೊತ್ತಾಗುತ್ತೆ ಇವ್ರ ಯೋಗ್ಯತೆಗಳು. ಆಗ ನಾವು ಇಡೀ ದೇಶಾದ್ಯಂತ ಇವ್ರ ವಿರುದ್ಧ ಹೋರಾಟಕ್ಕೆ ನಿಲ್ತೀವಿ. ಇನ್ನು 1-2 ದಿವಸದಲ್ಲಿ ಇದಕ್ಕೆಲ್ಲ ಮುಕ್ತಿ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಕಂಡಲ್ಲಿ ಅರೆಸ್ಟ್ ಮಾಡೋದು ಬಿಟ್ಟು ಇವರು ಯಾರು ರಿಯಲ್ ಕಳ್ಳರಿದ್ದಾರೆ ಅವ್ರನ್ನ ಹುಡ್ಕಕ್ಕೆ ಹೋಗಲಿ ಅಂತೇಳಿ ನಾನು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀನಿ ಸರ್. ಸರ್, ಇನ್ನು ನಮ್ಮ ರಾಜ್ಯಕ್ಕೂ ಕೂಡ ನಿಮ್ಮ ಪಕ್ಷ ಹೊಸದಾಗಿ ಬರ್ತಿರೋವಂಥದ್ದು. ಇನ್ನು ಇಲ್ಲಿ ನಿಮ್ಮ ಪಕ್ಷ ಸಂಘಟನೆ ಹೇಗಿರುತ್ತೆ ಸರ್? ಸರ್, ಇಲ್ಲಿ ನಾವು ಈಗಾಗಲೇ ನಮ್ಮ 20 ದಿವಸ ಆಗಿದೆ ನಮ್ಮ ಪಕ್ಷ ಈ ರಾಜ್ಯದಲ್ಲಿ ಬಂದು. ಎಲ್ಲ
ಜಿಲ್ಲಾ ಘಟಕಗಳ ಸ್ಥಾಪನೆ ಮಾಡಲಿಕ್ಕೆ ನೆಕ್ಸ್ಟ್ ವಾರದಿಂದ ಅಂದರೆ ಶುಕ್ರವಾರದಿಂದ ನಾವು ಪ್ರವಾಸ ಕೈಗೊಳ್ತಾ ಇದ್ದೀವಿ. ರಾಜ್ಯಾದ್ಯಂತ ಈಗ ನಾವು 24 ಜಿಲ್ಲೆಗಳಲ್ಲಿ ಸೆನ್ಸೆಕ್ಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ನಮ್ಮ ಜಾತಿ ಇದೆ, ಎಲ್ಲೆಲ್ಲಿ ಹಿಂದುಳಿದ ಜಾತಿಗಳಿದ್ದಾವೆ, ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋ ಒಂದು ಕೆಲಸ ಆಗಬೇಕಾಗಿದೆ. ಆದ್ದರಿಂದ ಅವ್ರನ್ನೆಲ್ಲ ಒಂದು ಪಕ್ಷದ ಇದರೊಳಗಡೆ ತರಬೇಕಾಗಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ತೀವಿ ಸರ್. ಸರ್, ಇನ್ನು ಪಕ್ಷ ಸಂಘಟನೆ ಜೊತೆಗೆ ಮುಂದಿನ ಎಲೆಕ್ಷನ್ ಅಂದರೆ ಮುಂಬರುವ ಎಲೆಕ್ಷನ್ 2028ರಲ್ಲಿ ಎಲೆಕ್ಷನ್ಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಅಲ್ಲಿ ಏನಾದರೂ ಕಂಟೆಸ್ಟ್ ಮಾಡ್ತೀರಾ? ಯಾವ ರೀತಿ ಕಂಟೆಸ್ಟ್ ಈಗ ಮಾಡ್ತೀರಾ? ನಾವು 60 ಕ್ಷೇತ್ರನ ಗುರುತಿಸಿದ್ದೀವಿ. 60 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಹೋರಾಟಕ್ಕೆ ಇಳಿಯುತ್ತೆ. ಆ ಒಂದು ಕ್ಷಣದಲ್ಲಿ ನಾವು ಇಡೀ ಹಿಂದುಳಿದ ವರ್ಗಗಳನ್ನ ಎಲ್ಲ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಧ್ವನಿ ಇಲ್ದಿರೋ ಸಮಾಜ ಅಲಮಾರಿಗಳಿರ್ಬೋದು, ಗೊಲ್ಲರಿರ್ಬೋದು, ಉಪ್ಪಾರು ಇರ್ಬೋದು, ಮತ್ತು ಮಡಿವಾಳರು ಇರ್ಬೋದು, ಜೋಗಿ ಸಮಾಜದವ್ರು ಇರ್ಬೋದು, ಅಂದಿ ಜೋಗಿಯವ್ರು ಇರ್ಬೋದು, ಇನ್ನೂ ಇತರೆ 155 ಸಮಾಜಗಳಿಗೆ ಧ್ವನಿ ಇಲ್ಲ ರಾಜಕೀಯವಾಗಿ. ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈಗ ಹೋಗೋಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕನಿಷ್ಠ ಅಂದರೆ 25-30 ಸೀಟು ನಾವು ಆರಿಸಿ ಬಂದು ಯಾವುದೇ ಸರ್ಕಾರ ರಚನೆ ಆಗಬೇಕಂದ್ರೆ ನಮ್ಮ ಪಾಲು ತುಂಬ ಮುಖ್ಯವಾಗಿರ್ತದೆ ಸರ್. ಸರ್, ಮತ್ತೆ ಇನ್ನೇನು GBA ಚುನಾವಣೆ ಕೂಡ ಮುಂಬರ್ತಿರೋದು, ಇದರಲ್ಲಿ ಏನಾದರೂ ಕಂಟೆಸ್ಟ್ ಮಾಡೋ ಚಾನ್ಸಸ್ ಇದೆಯಾ ಏನು ಸರ್? ಸರ್, ಪಕ್ಷ ತೆಗೆದಿರೋದೇ ಚುನಾವಣೆಗೋಸ್ಕರ ಸರ್. ಎಲ್ಲದರಲ್ಲೂ ನಾವು ಕಂಟೆಸ್ಟ್ ಮಾಡ್ತೀವಿ. ಅದು ಯಾವ್ಯಾವ ಕ್ಷೇತ್ರಗಳಂತ ಇನ್ನೂ ನಮ್ಮ ಹೈಕಮಾಂಡ್ ನಾವೆಲ್ಲ ಕೂತು ಡಿಸೈಡ್ ಮಾಡಿ ಹೇಳ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಎಸ್, ಇದಿಷ್ಟು ಮೋಹನ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.